ನಮಸ್ಕಾರ. ಪುಸ್ತಕ ಸಂತೆದಲ್ಲಿ ನಿಮ್ಮ ಭೇಟಿಯಾಗಿದೆ, ತುಂಬ ಚೆನ್ನಾಗಿ ಅನಿಸ್ತು. ನೀವಿಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ, ಮತ್ತು ಮಕ್ಕಳಿಗೆ ಪುಸ್ತಕದಲ್ಲಿ ಅಂದರೆ ಆಸಕ್ತಿ ಕಡಿಮೆ ಆಗ್ತಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮಸ್ಕಾರ ಪಿ. ಭಾಳ ನನಗೆ ನಿಮ್ಮ ಮಕ್ಕಳು ಪುಸ್ತಕನ ಸಾಹಿತ್ಯನ ಓದೋ ಬಗ್ಗೆ ಆಸಕ್ತಿಯನ್ನು ಅಂತ ಇರೋದೇ ಒಂದು ಒಳ್ಳೆಯ ಬೆಳವಣಿಗೆ ನಾನು ಭಾವಿಸ್ಕೊಂಡಿದ್ದೇನೆ ಅಂತ. ಯಾಕಂದರೆ ಮಕ್ಕಳ ಓದು ಇದೆಯಲ್ಲ, ಮಕ್ಕಳ ಜ್ಞಾನ ಕ್ಷೇತ್ರ ಇವತ್ತು ಈ ತಿಳುವಳಿಕೆ ನಮ್ಮ ಕಾಲಕ್ಕಿದ್ದಂಥ ಮಕ್ಕಳು ಮತ್ತು ಈ ಕಾಲದಿದ್ದಂಥ ಮಕ್ಕಳಿಗೆ ತುಂಬ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಇದ್ದೇವೆ ಅಂತ. ಈ ಕಾಲದ ಮಕ್ಕಳಿಗೆ ಎಲ್ಲ ಅವಕಾಶಗಳು ಲಭ್ಯದವ ಅನ್ನೋಂಥದ್ದು, ಭಾಳ ಜಗತ್ತು ಭಾಳ ಕಿರಿದಾಗಿದೆ ಅನ್ನೋಂಥದ್ದು. ನಮಗೆಲ್ಲ ಆ ಕಾಲ ಹೊತ್ತಿಗೆ ಈ ಮೊಬೈಲ್ಗಳು, ಟಿ ವಿಗಳು, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳು ಇವು ಏನು ಇರಲಿಲ್ಲ. ಭಾಳ ನಾವು ಪತ್ರಿಕೆ ಓದ್ತಿದ್ದು, ಆಕಾಶವಾಣಿಗಳನ್ನು ಕೇಳ್ತಿದ್ದು. ನಮ್ಗೆ ಸಮೂಹ ಮಾಧ್ಯಮ ಅಂದರೆ ಆಕಾಶವಾಣಿಗಳು, ನಾಟಕ, ಚಲನಚಿತ್ರ, ಪತ್ರಿಕೆ ಅಷ್ಟೇ. ಈ ಕಾಲದ ಮಕ್ಕಳಿಗೆ ಜಗತ್ತಿನನ್ನು ಅತ್ಯಂತ ಹತ್ತಿರ ತರುವಂಥ ಸಂದರ್ಭ ಒಳಗಡೆ ಮಕ್ಕಳು ಬೌದ್ಧಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಬೆಳಿಬೇಕಾದ್ರೆ ಭಾಳ ಒಳ್ಳೆಯ ಆಸಕ್ತಿಗಳನ್ನು ಹೊಂದಬೇಕು ಮತ್ತು ಒಳ್ಳೆಯ ಅಭಿರುಚಿಗಳನ್ನು ಹೊಂದಬೇಕು ನಾವು. ಯಾಕಂದರೆ ಆಧುನಿಕ ಸಂದರ್ಭ ಒಳಗಡೆ ಮಕ್ಕಳಿಗೆ ಇವತ್ತು ಸಾಹಿತ್ಯದ ಅನೇಕ ಕೃತಿಗಳು ಲಭ್ಯದವ್ರು. ನಮ್ಮ ಹಿಂದೆಲ್ಲ ರಾಮಾಯಣ ಮಹಾಭಾರತಗಳನ್ನು ಓದಿ ಬೆಳೆದವ್ರು ನಾವು. ಈ ಕಾಲದ ಮಕ್ಕಳು ರಾಮಾಯಣ ಮಹಾಭಾರತ ಈ ಕಾಲಕ್ಕೆ ಎಷ್ಟು ಪ್ರಸ್ತುತ ಅನ್ನೋಂಥ ಸಂದರ್ಭ ಒಳಗಡೆ ಆ ಕಾಲದ ಜ್ಞಾನ ತಿಳುವಳಿಕೆಗಳನ್ನು ಈ ಕಾಲಕ್ಕೆ ಹೊಂದಿಸ್ಕೊಂಡ್ರು. ಯಾಕಂದರೆ ರಾಮಾಯಣ ಮಹಾಭಾರತದಲ್ಲಿನೂ ಏನಿತ್ತು, ಪುಷ್ಪಕ ವಿಮಾನ ಇತ್ತು. ಈ ಕಾಲಕ್ಕೂ ವಿಮಾನ ಇದೆ. ರಾಮಾಯಣ ಮಹಾಭಾರತ ಕಾಲಕ್ಕೂ ಆಕಾಶವಾಣಿ ಆಯಿತು ಅಂತ ಹೇಳ್ತಿದ್ರು ಅವರು. ಈ ಕಾಲಕ್ಕೆ ಆಕಾಶವಾಣಿಗಳು ಬಂದು ರಾಮಾಯಣ ಮಹಾಭಾರತ ಕಾಲಕ್ಕೆ ಈ ಕೈಯಲ್ಲಿ ದೃಶ್ಯಗಳನ್ನು ಕಲ್ಪಿಸ್ಕೊಂಡು ನೋಡ್ತಾ ಇದ್ರು. ಈಗೆಲ್ಲ ಟಿ ವಿಗಳು ಬಂದವು ಅಂತ. ಅಂದರೆ ನಮ್ಮ ಕಾಲದ ಪರಂಪರೆಯ ಮತ್ತು ಆಧುನಿಕತೆಯ ಸಂದರ್ಭ ಒಳಗಡೆ ಪರಂಪರೆಯನ್ನು ಬಿಟ್ಟುಕೊಟ್ಟು ನಮ್ಮ ಮಕ್ಕಳು ಆಧುನಿಕತೆಗೆ ಹೋಗಬಾರ್ದು. ಯಾಕಂದರೆ ಏನಿದೆ ಅಂದ್ರೆ ಆಧುನಿಕತೆ ಎಂಬುದು ಗಿಡ ಕಡಿದ ಮರದ ಚಿಗುರಲ್ಲ, ಅದು ಬೇರಿಂದ ಹೋಗ್ಬೇಕಲ್ಲ. ಆ ಬೇರೆ ನಮ್ಮ ಅನುಭವ ಬೇಕು. ಹಂಗಾರೆ ಮಕ್ಕಳಿಗೆ ಎಂಥ ಸಾಹಿತ್ಯ ಬೇಕು, ಮಕ್ಕಳು ಓದಲಿಕ್ಕೆ ಎಂಥ ಸಾಹಿತ್ಯ ಬೇಕು, ಕೇವಲ ಮನೋರಂಜನೆಯ ಸಾಹಿತ್ಯನೂ ಅಲ್ಲ. ಅವರಿಗೆ ಮುಂದಿನ ಭವಿಷ್ಯವನ್ನು ಕಟ್ಟುವ ದಿಶೆಯಲ್ಲಿ ಮಕ್ಕಳು ನಾಳೆ ನಾಗರಿಕರು ಹೇಳ್ತಾರೆ. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅಂತ ಅಂದಾಗ ನಮ್ಮ ಮಕ್ಕಳಿಗೆ ಯಾವ ತಿಳುವಳಿಕೆ ಬೇಕು, ನಾಳಿನ ನಾಗರಿಕ ಆಗಲಿಕ್ಕೆ ಯಾವ್ದು ಬೇಕು ಅನ್ನೋದು. ನಾಳಿನ ನಾಗರಿಕ ಅನ್ನೋಕ್ಕಿಂತ ಈ ಕಾಲದ ಸಂದರ್ಭ ಒಳಗಡೆ ಮಕ್ಕಳು ಜವಾಬ್ದಾರಿಯುತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಬರುವಂಥ ಸಾಹಿತ್ಯ ಬರಬೇಕನ್ನೋದು ನನ್ನ ಸದಾಸೆ. ಆ ದಿಶೆಯಲ್ಲಿ ಮಕ್ಕಳು ಸಾಹಿತ್ಯ ಓದಬೇಕು ಅಂತ ನಾನು ಬಯಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು.